ಒಂದು 12 kg ಬರುತ್ತೆ. ಒಂದು ಗಾನ್ ಅಂತ ಕರಿತೀವಿ. ಒಂದು ಗಾನು ತಯಾರು ಮಾಡ್ಲಿಕ್ಕೆ 12 kg ಬರುತ್ತೆ. 12 kg ಬರ್ಲಿಕ್ಕೆ 5 kg ತುಪ್ಪನ ನಾವು ಯೂಸ್ ಮಾಡ್ತೀವಿ. ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಟಿಂಗ್ ಪಾಂಡಾ, ದಟ್ ಇಸ್ ರೋಷನ್ ಪಿಂಟು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡು ಸ್ವಲ್ಪ ಡಿಫ್ರೆಂಟ್, ಬಿಕಾಸ್ ಇವತ್ತು ನಾನು ಒಂದು ರೆಸಿಪಿ ವಿಡಿಯೋ, ಒಂದು ಮೇಕಿಂಗ್ ವಿಡಿಯೋ ಮಾಡಕ್ ಬಂದಿದ್ದೀನಿ. ಯಾವ್ದ್ರದ್ದು ಅಂತಂದ್ರೆ ನಮ್ಮ ಮೈಸೂರಿನಲ್ಲಿ ಫೇಮಸ್ ಅಂತಂದ್ರೆ ಯಾವ್ದಿದೆ, ಮೈಸೂರು ಮಲ್ಗೆ, ಮೈಸೂರು ಇಡ್ಲಿ ಎಲ್ಲ ಇರುತ್ತೆ. ಬಟ್ ವರ್ಲ್ಡ್ಗೆ ಫೇಮಸ್ ಆಗಿರೋದು ನಮ್ಮ ಮೈಸೂರು ಪಾಕು. ಸೊ ಮೈಸೂರು ಪಾಕ್ ಮೇಕಿಂಗ್ನ ತೋರಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ಬಟ್ ತೋರ್ಸೋಕ್ಕೆ ಆಗ್ತಿರಲಿಲ್ಲ. ಸೊ ನಾನು MS ನಾರಾಯಣ ಸ್ವೀಟ್ಸ್ ಅವ್ರಿಗೆ ರೀಚ್ ಔಟ್ ಆದೆ. ಅವರು ಬನ್ನಿ ಶೂಟ್ ಮಾಡಿ ಅಂತಂದರು. ಸೊ ಅದಕ್ಕೋಸ್ಕರ ಇವತ್ತಿಲ್ಲಿ ಬಂದಿದ್ದೀನಿ. ಆ್ಯಂಡ್ ಇವ್ರದ್ದು ಮೇಲ್ಗಡೆ ಫ್ಯಾಕ್ಟ್ರಿ ಇದೆ. ಸೊ ಎಲ್ಲ ಸ್ವೀಟ್ಸ್ನ ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ಯಾವ್ಯಾವ ಥರ ಸ್ವೀಟ್ಸ್ ಮಾಡ್ತಾರೆ, ಏನೇನು ಸ್ವೀಟ್ಸ್ ಮಾಡ್ತಾರೆ, ಮತ್ತು ಸ್ಪೆಷಲ್ ಸ್ವೀಟ್ಸ್ ಯಾವ್ದಿದೆ ಎಲ್ಲ ನೋಡೋಣ. ಬಿಸಿ ಬಿಸಿ ಮೈಸೂರು ಪಾಕ್ ತಿನ್ನೋಣ. ಸೊ ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೊ ಇವಾಗ ಹೋಗ್ಬಿಟ್ಟು ಒಳ್ಳೆ ಒಂದು ಟೂರ್ ನೋಡೋಣ, ಹಂಗೆ ಬಿಸಿ ಬಿಸಿ ಸ್ವೀಟ್ ತಿನ್ನೋಣ. ಲೆಟ್ಸ್ ಗೋ. ಸೊ ಇವಾಗ ನಾನು ನಾರಾಯಣ ಸ್ವೀಟ್ಸ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಸೊ ಹಿಂದ್ಗಡೆ ನೋಡ್ಬೋದು ಜನಗಳಿದ್ದಾರೆ, ಎಲ್ಲ ಹ್ಯಾಂಡ್ ಮೇಡ್ ಸ್ವೀಟ್ಸ್ ಮಾಡ್ತಿದ್ದಾರೆ. ಬೆಳಗ್ಗೆನೆ ಮೈಸೂರು ಪಾಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇವಾಗ ಹೋಗ್ಬಿಟ್ಟು ಮೈಸೂರು ಪಾಕ್ ಮೇಕಿಂಗ್ ನೋಡೋಣ. ಓನರ್ ಇರ್ತಾರೆ ಇಲ್ಲಿ, ಓನರ್ ಹತ್ರ ಈ ಮೈಸೂರು ಪಾಕ್ ಮೇಕಿಂಗ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ತಗೋಣ. ಸೊ ಲೆಟ್ಸ್ ಗೋ. ಸೊ ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಇಲ್ಲಿ ನಾರಾಯಣ ಸ್ವೀಟ್ಸ್ ಓನರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ನಾರಾಯಣ MS ಅಂತ. ಓಕೆ ಸರ್, ನಿಮ್ಮ ಸ್ವೀಟ್ ಶಾಪ್ ಬಗ್ಗೆ ತಿಳಿಸ್ಕೊಡಿ. ಎಷ್ಟು ವರ್ಷದಿಂದ ರನ್ ಮಾಡ್ತಿದ್ದೀರಾ? ನಾವು ಸ್ವೀಟ್ಸು MS ನಾರಾಯಣ ಸ್ವೀಟ್ಸ್ ಬಂದು 3 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಓಕೆ. ಸೊ ನಮ್ಮಲ್ಲಿ ಇವಾಗ 5 ಬ್ರಾಂಚ್ಗಳಿದೆ. ಸೊ ನಮ್ಮಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಸ್ಪೆಷಲ್ ಮೈಸೂರು ಪಾಕು, ಬೆಸ್ಟ್ ಸೇಲಿಂಗು ಸ್ಪೆಷಲ್ ಮೈಸೂರು ಪಾಕು. ಓಕೆ. ಅದು ಇವಾಗ ತಯಾರು ಮಾಡ್ತಾ ಇದ್ದಾರೆ. ಸರ್, ಮೈಸೂರು ಪಾಕ್ ಎಲ್ಲ ಕಡೆ ಸಿಗುತ್ತೆ. ಆಮೇಲೆ ನೀವು ಹೇಳಿದ್ರೆ ನಿಮ್ದು ಸ್ಪೆಷಾಲಿಟಿ ಅಂದ್ರೆ ಘೀ ಮೈಸೂರು ಪಾಕ್ ಅಂತ. ತುಪ್ಪ ಅಂತೂ ಹಾಕ್ತೀರಾ, ಅದು ಗೊತ್ತಿರೋ ವಿಷಯ. ಅದು ಬಿಟ್ಟು ಬೇರೆ ಏನು ಸರ್ ನಿಮ್ದು ಸ್ಪೆಷಲ್ ಅಂತಂದ್ರೆ? ಮೈಸೂರು ಪಾಕು ಅಂದ್ರೆ ನಮ್ಮಲ್ಲಿ ತುಂಬಾ ಸ್ಪೆಷಲ್ ಆಗಿ ನಾವು ತಯಾರು ಮಾಡ್ತೀವಿ. ಏನು ತಯಾರು ಮಾಡ್ತೀವಿ ಅಂದ್ರೆ ಹಿಂದೆ ಯಾವ ಮಿಷನರಿಗಳು ಬಂದಿರಲಿಲ್ಲ ಮೈಸೂರು ಪಾಕ್ ಮಾಡಲಿಕ್ಕೆ. ಸೊ ಹಿಂದೆ ಒಬ್ಬ ಮೈಸೂರು ಪಾಕ್ ಮಾಡೋ ಭಟ್ರು ಹ್ಯಾಂಡ್ ಮೇಡಲ್ಲೇ ಮಾಡ್ತಿದ್ದು. ಸೊ ಅದೇ ಮೈನ್ ರುಚಿ ಸಿಗೋದು. ಮಿಷನಲ್ಲಿ ಮಾಡಿದ್ರೆ ಅಂಥ ರುಚಿ ಸಿಗಲ್ಲ. ಹ್ಯಾಂಡ್ ಮೇಡಿಂದ ಏನು ಮಾಡ್ತೀವಿ ಅದೇ ಅದಕ್ಕೆ ತಕ್ಕಂತೆ ಅದು ಪ್ರೋಸೆಸ್ ಕೊಟ್ಟು ಅದು ಮೆಟೀರಿಯಲು ಕಚ್ಚಾ ಪದಾರ್ಥಗಳು, ಒಳ್ಳೆ ಕಚ್ಚಾ ಪದಾರ್ಥಗಳ ಯೂಸ್ ಮಾಡ್ತೀವಿ. ಶುದ್ಧೀಕರಿಸಿದ ಪದಾರ್ಥಗಳನ್ನೇ ಯೂಸ್ ಮಾಡ್ತೀವಿ, ಬ್ರ್ಯಾಂಡೆಡ್ ಪದಾರ್ಥಗಳನ್ನೇ ಯೂಸ್ ಮಾಡ್ತೀವಿ. ಸೊ ಇದರಿಂದ ರುಚಿ ಕೊಡುತ್ತೆ. ಹ್ಯಾಂಡ್ ಮೇಡ್ ಮಾಡೋದ್ರಿಂದನೇ ರುಚಿ ಕೊಡುತ್ತೆ. ಸೊ ಅಂದ್ರೆ ನೀವು ಮೈಸೂರು ಪಾಕ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಯಾವ್ದು ಮೆಷಿನರೀಸ್ ಮಿಷನರಿ ಯೂಸ್ ಮಾಡಲ್ಲ. ಆಮೇಲೆ ಈಗ ಮೈಸೂರು ಪಾಕ್, ತುಪ್ಪದ ಮೈಸೂರು ಪಾಕ್ ಅಂತಂದ್ರೆ ಸುಮಾರು ಎಷ್ಟು ಲೀಟರ್ ತುಪ್ಪ ಹಾಕ್ತೀರಾ ಅದಕ್ಕೆ? ನಾವು ಸುಮಾರು 5 ಲೀಟರ್ ಯೂಸ್ ಮಾಡ್ತೀವಿ ಸರ್. ಒಂದು 12 kg ಬರುತ್ತೆ. ಒಂದು ಗಾನ್ ಅಂತ ಕರಿತೀವಿ. ಒಂದು ಗಾನು ತಯಾರು ಮಾಡ್ಲಿಕ್ಕೆ 12 kg ಬರುತ್ತೆ. 12 kg ಬರ್ಲಿಕ್ಕೆ 5 kg ತುಪ್ಪನ ನಾವು ಯೂಸ್ ಮಾಡ್ತೀವಿ. ಕಡಲೆ ಹಿಟ್ಟು ಅದೆಲ್ಲ ರೆಗ್ಯುಲರ್ ಇರುತ್ತೆ. ಮತ್ತೆ ಸೀಕ್ರೆಟ್ ಫಾರ್ಮುಲಾಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಈ ಮೈಸೂರು ಪಾಕ್ನ ಮಾಡಕ್ಕೆ ಶುರು ಮಾಡಿ ಅರ್ಧ ಗಂಟೆ ಆಯಿತು.
ಆ್ಯಂಡ್ ನನ್ನ ಕಣ್ಮುಂದೆನೇ ಇಲ್ಲಿ 5 ಲೀಟ್ರ್ ತುಪ್ಪ ಹಾಕಿದ್ದಾರೆ. ಸೊ ತುಪ್ಪದ ಮೈಸೂರು ಪಾಕ್ ಏನಕ್ಕಂತಾರೆ ಅಂತ ಗೊತ್ತಾಗುತ್ತೆ ಇದನ್ನ ನೋಡಿದ್ರೆ. ಆಮೇಲೆ ಮೈಸೂರು ಪಾಕ್ ಸ್ಪೆಷಲ್ ಅಂತ ಹೇಳಿದ್ರಿ, ಸ್ಪೆಷಲ್ ಬಿಟ್ಟು ಬೇರೆ ಏನೇನು ಮೈಸೂರು ಪಾಕ್ ಸಿಗುತ್ತೆ? ನಮ್ದು ಕ್ಯಾರೆಟ್ ಮೈಸೂರು ಪಾಕ್ ಸಿಗುತ್ತೆ, ಮಿಲ್ಕ್ ಮೈಸೂರು ಪಾಕ್ ಸಿಗುತ್ತೆ, ಕಾಜು ಮೈಸೂರು ಪಾಕ್ ಸಿಗುತ್ತೆ. ಸೊ ನಮ್ಮಲ್ಲಿ ಬೆಸ್ಟ್ ಸೇಲಿಗೆ ಬಂದು ಸ್ಪೆಷಲ್ ಮೈಸೂರು ಪಾಕ್. ಜಾಗಿರಿ ಮೈಸೂರು ಪಾಕ್ ತುಂಬಾ ಚೆನ್ನಾಗಿ ಸೇಲ್ ಆಗಿದೆ. ಶುಗರ್ ಫ್ರೀ ಆಪ್ಷನ್ ಆತರ ಏನಾದ್ರು ಇದೆಯಾ? ಇದೆ, ಶುಗರ್ ಫ್ರೀ ಇದೆ. ಆಮೇಲೆ ನಿಮ್ದು ಮೈಸೂರು ಪಾಕ್ ಬಿಟ್ಟು ಬೇರೆ ಸ್ವೀಟ್ಸ್ ಗಳು ಟ್ರೈ ಮಾಡ್ಬೇಕು ಅಂತಂದ್ರೆ ಯಾವ ಟ್ರೈ ಮಾಡ್ಬೋದು? ಸೊ ಇವಾಗ ಹೊಸದಾಗಿ ಲಾಂಚ್ ಮಾಡ್ತಾ ಇದೀವಿ, ಮ್ಯಾಂಗೋ ರಸಮಲೈ ಅಂತ ಮಾಡ್ತಾ ಇದೀವಿ. ಮತ್ತೆ ಹೌದು, ಮ್ಯಾಂಗೋ ಬರ್ಫಿ ಅಂತ ಮಾಡ್ತಾ ಇದೀವಿ. ಸೊ ಇದೆಲ್ಲ ಹೊಸದಾಗಿ ಲಾಂಚ್ ಮಾಡ್ತಾ ಇದೀವಿ. ಸರ್ ನಿಮ್ದು ಬ್ರಾಂಚಸ್ ಎಲ್ಲೆಲ್ಲಿದೆ ಮೈಸೂರಿನಲ್ಲಿ? ಸರ್ ನಮ್ಮ ಬ್ರಾಂಚಸ್ ಬಂದ್ಬಿಟ್ಟು ಸಿದ್ಧಾರ್ಥ ಲೇಔಟ್, NR ಮೂಲ, ಮತ್ತೆ ಕುವೆಂಪು ನಗರ, ಉದಯ ರವಿ ರೋಡು, ಮತ್ತೆ ಎಂ ಬ್ಲಾಕ್, ಮತ್ತೆ ಕುಶಾಲ್ ನಗರ. ಸೊ ಇಷ್ಟು ಕಡೆ ನಮ್ಮ ಬ್ರಾಂಚ್ಗಳಿದೆ. ಸೊ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ವಿವಿಧ ಬಗೆಯ ಸಿಹಿ ತಿಂಡಿಗಳು ದೊರೆಯುತ್ತವೆ. ಬೇಕರಿ ಪದಾರ್ಥಗಳಾಗ್ಬೋದು, ಸ್ವೀಟ್ಸ್ ಆಗ್ಬೋದು, ಎಲ್ಲ ರೀತಿಲೂ ಸಿಗುತ್ತೆ. ಸೊ ನೀವು ನಿಮ್ಮ ಮನೆ ಹತ್ರ ಇರೋ ನಿಯರೆಸ್ಟ್ MS ನಾರಾಯಣ ಸ್ವೀಟ್ಸ್ ನ ವಿಸಿಟ್ ಮಾಡ್ಬಿಟ್ಟು ಮೈಸೂರು ಪಾಕ್ ತಿನ್ನಿ. ಸೊ ಇವಾಗ ಹಿಂದ್ಗಡೆ ಮೈಸೂರು ಪಾಕ್ ರೆಡಿ ಆಗ್ತಾ ಇದೆ, ನಾವು ಹೋಗ್ಬಿಟ್ಟು ಬಿಸಿ ಮೈಸೂರು ಪಾಕ್ ನ ಟೇಸ್ಟ್ ಮಾಡೋಣ. ಸರಿ ಸರ್, ಮಾತಾಡಿ ಖುಷಿ ಆಯ್ತು, ಥ್ಯಾಂಕ್ ಯು. ಸೊ ಇಲ್ಲಿ ಮೈಸೂರು ಪಾಕ್ ರೆಡಿ ಮಾಡಿ ಇಟ್ಟಿದ್ದಾರೆ, ಕಟ್ ಮಾಡಿ ಸ್ಲೈಸ್ ಮಾಡ್ಕೊಡ್ತೀನಿ ಅಂದ್ರು. ನಾನು ಬೇಡ, ಹಂಗೆ ಡೈರೆಕ್ಟ್ ಆಗಿ ತಿಂತೀನಿ ಅಂತ ಹೇಳಿದೀನಿ. ಸೊ ಇಲ್ಲೊಂದು ಪ್ಲೇಟ್ ಇದೆ, ಸ್ಪೂನ್ ಇದೆ. ಸೊ ಈಗ ಸ್ಕೂಪ್ ಮಾಡಿ ಟ್ರೈ ಮಾಡೋಣ. ಸೊ ಬಿಸಿ ಸ್ಪೆಷಲ್ ಗೀ ಮೈಸೂರು ಪಾಕ್ನ ಟ್ರೈ ಮಾಡೋಣ. ಬಿಸಿ. ಸೊ ಮೈಸೂರು ಪಾಕ್ನ ತುಂಬ ಕಡೆ ತಿಂದಿರ್ತೀವಿ, ನಾನು ತಿಂದಿದ್ದೀನಿ. ಬಟ್ ಯಾವತ್ತೂ ನಾನು ಈ ಥರ ಇಷ್ಟು ಬಿಸಿ ಇರೋ ಮೈಸೂರು ಪಾಕು ಫ್ರೆಶ್ ಔಟ್ ಆಫ್ ದ ಬ್ಯಾಚ್ ಟ್ರೈ ಮಾಡಿರಲಿಲ್ಲ. ಸೊ ಇಲ್ಲಿ ಟ್ರೈ ಮಾಡಿದ್ದೀನಿ. ತಿನ್ಬೇಕಾದ್ರೆ ಒಳ್ಳೆ ತುಪ್ಪದ ಘಮ. ವೆಯ್ಟ್ ಲಾಸ್ ಮಾಡಿ ಸ್ವೀಟ್ ತಿಂದು ವೆಯ್ಟ್ ಗೇನ್ ಆಗಿದೆ. ಈ ಥರ ಬಿಸಿ ಮೈಸೂರು ಪಾಕ್ ಕೊಟ್ಟರೆ ಸೈಜ್ ಇನ್ನೂ ಡಬಲ್ ಆಗೋಗುತ್ತೆ. ಸೊ ಫೈನಲಿ ನಾರಾಯಣ ಸ್ವೀಟ್ಸ್ ಅಲ್ಲಿ ಒಂದು ಸ್ವೀಟ್ ಫ್ಯಾಕ್ಟ್ರಿದು ಟೂರ್ ಮುಗೀತು. ಸೊ ಮೈಸೂರು ಪಾಕ್ ಮೇಕಿಂಗ್ ನೋಡಿದ್ರಿ, ಮತ್ತೆ ಈ ಲಾಡು ಹಿಂದ್ಗಡೆ ಕಟ್ತಾ ಇದಾರಲ್ಲ ಅದ್ರದ್ದು ಮೇಕಿಂಗ್ ಎಲ್ಲ ನೋಡಿದ್ರಿ. ಅದ್ರ ಜೊತೆಗೆ ಎಷ್ಟೊಂದು ಫುಡ್ ಸ್ನಿಪೆಟ್ಸ್ ಎಲ್ಲ ತೋರಿಸಿದ್ದೆ. ಸೊ ಹೋಪ್ಫುಲಿ ವಿಡಿಯೋ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಸೊ ನೀವು ಈ ಸ್ವೀಟ್ಸ್ ನ ಟ್ರೈ ಮಾಡ್ಬೇಕು ಅಂತಂದ್ರೆ ನಿಮ್ಮ ನಿಯರೆಸ್ಟ್ MS ನಾರಾಯಣ ಸ್ಟೋರ್ಸ್ ನ ವಿಸಿಟ್ ಮಾಡ್ತಾ ಅಲ್ಲಿ ಸ್ವೀಟ್ಸ್ಗಳನ್ನ ಎಂಜಾಯ್ ಮಾಡಿ. ತುಂಬಾ ಕಡೆ ಬ್ರಾಂಚಸ್ ಇದೆ. ಇವರ ಕಂಪ್ನಿ ಡೀಟೇಲ್ಸ್ ಮತ್ತೆ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ತರ ಒಂದು ರೆಸಿಪಿ ವಿಡಿಯೋ ಹೋಪ್ಫುಲಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫೋಟೋ ಜೊತೆ. Until then, signing out your Roshan, also known as Eating Panda. Bye bye.